ಸಿದ್ದರಾಮಯ್ಯನವರ ಹೇಳಿಕೆ ತಪ್ಪಿದೆ. ಅದನ್ನು ಅವರೇ ಸ್ಪಷ್ಟೀಕರಣ ಕೊಡಬೇಕು. ಹಿಜಾಬನ್ನು ಬ್ಯಾನನ್ನು ವಾಪಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಿಜಾಬ್ ಬ್ಯಾನು ಈ ರಾಜ್ಯದಲ್ಲಿ ಆಗಲಿಲ್ಲ. ಇಲ್ಲಿ ಜಾರಿಗೆ ತಂದದ್ದು ವಸ್ತ್ರ ಸಂಹಿತೆಯನ್ನು, ಯೂನಿಫಾರ್ಮ್ ಕೋಡನ್ನು ಜಾರಿಗೆ ತಂದದ್ದು ಹಿಂದೆ BJP ಸರ್ಕಾರ ಇರುವಾಗ. ಹಾಗಾಗಿ ಅವರಿಗೆ ಅಜ್ಞಾನವೋ ಗೊತ್ತಿದ್ದೋ ಗೊತ್ತಿಲ್ಲದೋ, ಯಾಕಂದರೆ ಹಿಜಾಬ್ ಬ್ಯಾನ್ ಆಗಿದ್ದು ಅದು ತಪ್ಪೇ. ಯಾಕಂದರೆ ಅವರವರ ಧರ್ಮದ ಆಚರಣೆಯನ್ನು ಅವರಲ್ಲಿ ಮಾಡೋದು, ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ಬೋದು, ಕಾಲೇಜಲ್ಲಿ ಆವರಣದಲ್ಲಿ ಮಾಡ್ಬೋದು, ಕಾಲೇಜಿನ ವರಂಡದಲ್ಲಿ ಮಾಡ್ಬೋದು, ಕ್ಲಾಸ್ ರೂಮಲ್ಲಿ ಮಾತ್ರ ಸೇಮ್ ಮಾಡಿ ಅಂತ ಸರ್ಕಾರ ಆದೇಶವನ್ನು, ಹೈಕೋರ್ಟು ಅದನ್ನೇ ಹೇಳಿದೆ. ಸೊ ಹಾಗಾಗಿ ಇದಕ್ಕೆ ಅಷ್ಟು ಗಂಭೀರವಾಗಿ ತಗೊಳ್ಬೇಕು ಅಂತೂ ನನಗೆ ಅನಿಸಲ್ಲ. ಯಾಕಂದರೆ ಅವ್ರು ಹೇಳಿಕೆ ಕೊಟ್ಕೊಳ್ಳಿ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಈಗಾಗಲೇ ಹೈಕೋರ್ಟ್ನ ಆದೇಶದ ವಿರುದ್ಧ ಇವರು ಸುಪ್ರೀಂ ಕೋರ್ಟಿಗೆ ಹೋಗಿ, ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟ್ನ ಇತ್ಯರ್ಥ ಆಗದೆ ಇವರು ಯಾವುದೇ ಆದೇಶವನ್ನು ಮಾರ್ಪಾಡು ಮಾಡೋದು ಅಥವಾ ಆದೇಶವನ್ನು ರದ್ದು ಮಾಡೋದಕ್ಕೆ ಇವರಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಮತ್ತು ಇದು ಇನ್ನೊಂದು ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗೇ ಆಗ್ತದೆ. ಯಾಕಂದರೆ ಒಂದು ವರ್ಷ ಭಾಳ ಚರ್ಚೆ ಆಗಿ ಈಗ ಎಲ್ಲ ಮುಸಲ್ಮಾನರ ಮಕ್ಕಳು, ಹಿಂದೂ ಮಕ್ಕಳು, ಕ್ರಿಶ್ಚಿಯನ್ ಮಕ್ಕಳು ಎಲ್ಲರೂ ಸಮಾನವಾಗಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಈಗ ಮತ್ತೆ ಪುನಃ ಹಿಜಾಬ್ ಅಂತ ಪ್ರಾರಂಭ ಆದರೆ ಮತ್ತೆ ಪುನಃ ಕೇಸರಿ ಸ್ಟಾರ್ಟ್ ಆಗ್ತದೆ, ಮತ್ತೆ ಪುನಃ ಕೇಸರಿ ಶಾಲ್ ಪ್ರಾರಂಭ ಆಗ್ತದೆ, ಕೇಸರಿ ರುಮಾಲ್ ಪ್ರಾರಂಭ ಆಗ್ತದೆ, ಮತ್ತೆ ಪುನಃ ಸಂಘರ್ಷ ಖಂಡಿತವಾಗಿ ಆಗ್ತದೆ. ಹಾಗಾಗಿ ಅದು ಸಿದ್ದರಾಮಯ್ಯನವರಿಗೆ ಅದೇ ಬೇಕಾಗಿದೆ. ಅಂಥದ್ದು ಮಾಡಿ ಅವರ ರಾಜಕೀಯ ಬೇಳೆ ಬೀಳಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾನು ಖಂಡಿಸ್ತೇನೆ.